ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ರಘುವಂಶದ ಪ್ರಖ್ಯಾತನಾದಂತಹ ಚಕ್ರವರ್ತಿ ದಶರಥನು ತನಗೆ ತಪಸ್ವಿಯಿಂದ ಒದಗಿದಂಥ ಶಾಪವನ್ನು ಮನಸ್ಸಿನಲ್ಲಿ ಧರಿಸಿ, ಆದರೆ ಪುತ್ರ ಸಂತಾನವಾಗುತ್ತದೆ ಅಂತ ಹೇಳ್ತಕ್ಕಂತಹ ಒಂದು ನೆಮ್ಮದಿಯಿಂದ ಅಯೋಧ್ಯೆಗೆ ಹಿಂದಿರುಗಿ ಬಂದಿದ್ದಾನೆ. ಆ ಸಮಯದಲ್ಲಿ ದಶರಥನಿಗೆ ಪುತ್ರಪ್ರಾಪ್ತಿ ಆಗುವುದಕ್ಕೋಸ್ಕರವಾಗಿ ದಶರಥನಿಂದ ಪ್ರೇರಿತರಾದಂತಹ ಋಷ್ಯಶೃಂಗ ಮೊದಲಾದಂತಹ ಮಹಾಮುನಿಗಳು ಪುತ್ರಕಾಮೇಷ್ಟಿಯನ್ನು ಪ್ರಾರಂಭ ಮಾಡಿದ್ದಾರೆ ಎಂಬುದರಿಂದ ಮಹಾಕವಿ ಕಾಳಿದಾಸನು ಶ್ರೀರಾಮಾವತಾರದ ಪೀಠಿಕೆಯನ್ನು ಪ್ರಾರಂಭ ಮಾಡಿದ್ದಾನೆ. ಪುತ್ರಕಾಮೇಷ್ಟಿ ಎಂಬ ಯಾಗದಿಂದ ಆರಂಭವಾಗ್ತಂಥ ಈ ಶ್ರೀರಾಮಾವತಾರ ಕಡೆಯಲ್ಲಿ ರಾಮನ ದೇಹ ವಿಸರ್ಜನೆಯವರೆಗೆ, ಸರಯೂ ನದಿಯಲ್ಲಿ ದೇಹವನ್ನು ವಿಸರ್ಜನೆ ಮಾಡುವವರೆಗೆ ಶ್ರೀಮದ್ ರಾಮಾಯಣದ ಕಥೆಯು ಹೋಗ್ತದೆ. ಯಾವ ಮಹಾಮುನಿಗಳನ್ನು ಅವಲಂಬಿಸಿ ಕಾಳಿದಾಸನು ಶ್ರೀರಾಮಚರಿತೆಯನ್ನು ಪ್ರಾರಂಭ ಮಾಡಿದ್ದಾನೋ ಆ ಮಹಾಮುನಿಗಳು ವಾಲ್ಮೀಕಿಗಳು 24,000 ಶ್ಲೋಕಗಳಲ್ಲಿ ಶ್ರೀರಾಮಚರಿತೆಯನ್ನು ಉಣಬಡಿಸಿದ್ದಾರೆ. ಶ್ರೀ ವಾಲ್ಮೀಕಿ ಮಹಾಮುನಿಗಳು ನೀಡಿದಂತಹ ಆ 24,000 ಶ್ಲೋಕದ ಸಾರವನ್ನು ಕಾಳಿದಾಸನು ತನ್ನ ಈ 10ನೇ ಸರ್ಗದಿಂದ ಪ್ರಾರಂಭ ಮಾಡಿ 15ನೇ ಸರ್ಗದವರೆಗೆ 6 ಸರ್ಗಗಳಲ್ಲಿ ಆ ಕಥಾಚಿತ್ರಣವನ್ನು ಮಹಾಕಾವ್ಯ ರೂಪದಲ್ಲಿ ಇಟ್ಟಿದ್ದಾನೆ. ಈ ಮಹಾಕಾವ್ಯದಲ್ಲಿ ಶ್ರೀರಾಮನ ಚರಿತೆಯು ಈ 6 ಸರ್ಗಗಳಲ್ಲಿ ಓತಪ್ರೋತವಾಗಿ ಬಂದಿದೆ. ಮೊಟ್ಟ ಮೊದಲನಾಗಿ ಶ್ರೀರಾಮನ ಜನನಕ್ಕೆ ಕಾರಣವಾದಂತಹ ಈ ಪುತ್ರಕಾಮೇಷ್ಟಿಯನ್ನು ಋಷ್ಯಶೃಂಗಾದಿಗಳು ಆರಂಭ ಮಾಡಿದ್ದಾರೆ. ಋಷ್ಯಶೃಂಗಾದಗಸ್ತಸ್ಯ ಸಂತಃ ಸಂತಾನಕಾಂಕ್ಷಿಣಃ ಆರೇಭಿರೇ ಜಿತಾತ್ಮಾನಃ ಪುತ್ರೀಯಾಮಿಷ್ಟಿ ಋತ್ವಿಜಃ. ಪುತ್ರೀಯಾಂ ಇಷ್ಟಿಂ ಋತ್ವಿಜಃ ಆರೇಭಿರೇ, ಪುತ್ರಕಾಮೇಷ್ಟಿಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ದೈವ ಸಂಘಟನೆ ಒಂದು ವಿಲಕ್ಷಣವಾದದ್ದು. ಪುತ್ರಕಾಮೇಷ್ಟಿಯನ್ನು ದಶರಥನಿಗೆ ಪುತ್ರಕ ಪ್ರಾಪ್ತಿಯಾಗಲಿ ಎಂಬ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು. ಅದೇ ಸಮಯಕ್ಕೆ ಸರಿಯಾಗಿ ರಾವಣನಿಂದ ಪೀಡಿತರಾದಂಥ ದೇವತೆಗಳು ರಾವಣಾಸುರನ ಸಂಹಾರಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಅದೇ ಸಮಯಕ್ಕೆ ಸರಿಯಾಗಿ ಮಹಾವಿಷ್ಣುವಿನ ದರ್ಶನಕ್ಕೆ ಹೋಗ್ತಾರೆ. ಲೋಕದಲ್ಲಿ ಒಂದು ಮಹಾಕಾರ್ಯವಾಗುವಾಗ ನಿಮಿತ್ತವೂ ಸಾಮಾನ್ಯವಾಗಿರುತ್ತದೆ, ಫಲವು ವಿಶೇಷವಾಗಿರುತ್ತದೆ. ದಶರಥನಿಗೆ ಪುತ್ರಪ್ರಾಪ್ತಿ ಆಗಲಿ ಎಂಬ ಕಾರಣಕ್ಕಾಗಿ ಆರಂಭವಾದಂಥದ್ದು ಪುತ್ರಕಾಮೇಷ್ಟಿ. ಅದೇ ಸಮಯದಲ್ಲಿ ದೇವತೆಗಳು ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ರಾವಣನಿಂದ ಪಿಡಿಗನ್ನು ರಕ್ಷಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಸ್ಮಿನ್ನವಸರೇ ದೇವಾಃ ಪೌಲಸ್ತ್ಯೋಪಪ್ಲುತ್ಯಾ ಹರಿಂ ಅಭಿಜಗ್ಮುರ್ನಿಧಾಘಾರ್ತಾಃ ಛಾಯಾವೃಕ್ಷಮಿವಾಧ್ವಗಾಃ. ಕಾಳಿದಾಸ ಹೇಳ್ತಾನೆ, ದೇವತೆಗಳು ರಾವಣನಿಂದ ಪೀಡಿತರಾಗಿ ವಿಷ್ಣುವಿನ ಬಳಿ ಹೋಗಿದ್ದಕ್ಕೊಂದು ಉಪಮಾನ ಕೊಟ್ಟಿದ್ದಾನೆ ಕಾಳಿದಾಸ. ಛಾಯಾವೃಕ್ಷಮಿವಾಧ್ವಗಾಃ,
ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಪ್ರಯಾಣಿಕರಿಗೆ ಅತ್ಯಂತ ಬಿಸಿಲಾದಾಗ ನೆರಳಿಂದ ತುಂಬಿರ್ತಕ್ಕಂಥ ಒಂದು ಹೊಂಗೆಯ ಮರದ ಕೆಳಗೆ ಕುಳಿತರೆ ಎಷ್ಟು ತಂಪಾಗ್ತದೋ ಹಾಗೆ ದೇವತೆಗಳು ರಾವಣನಿಂದ ಪೀಡಿತರಾಗಿ ಉಷ್ಣತೆಯನ್ನು ಅನುಭವಿಸ್ತಾ ತಂಪಿಗೋಸ್ಕರವಾಗಿ ವಿಷ್ಣುವಿನ ಬಳಿ ನಡೆದರು ಅಂತ ಹೇಳ್ತಾನೆ. ಆ ಛಾಯಾವೃಕ್ಷಮಿವಾಧ್ವಗಾಹ ಎಂಬುದು ಉಪಮಾನ ದೇವತೆಗಳಿಗೆ ವಿಷ್ಣುವಿನ ದರ್ಶನ ತಂಪನ್ನು ತಂದುಕೊಟ್ಟಿದೆ ಎಂಬ ಅಭಿಪ್ರಾಯವನ್ನು ಮೂಡಿಸ್ತದೆ. ಏನಾಯಿತು, ದೇವತೆಗಳು ಅಲ್ಲಿಗೆ ಹೋದರು, ವೈಕುಂಠಕ್ಕೆ ಹೋದರು. ಅದೇ ಸಮಯಕ್ಕೆ ಸರಿಯಾಗಿ ವಿಷ್ಣುವು ಯೋಗನಿದ್ರೆಯಿಂದ ಎಚ್ಚೆತ್ತ. ತೇ ಚ ಪ್ರಾಪುರುದನ್ವಂತಂ ಬುಬುಧೇ ಚಾದಿಪೂರುಷಃ ಅವ್ಯಾಕ್ಷೇಪೋ ಭವಿಷ್ಯಂತ್ಯಾಹ ಕಾರ್ಯಸಿದ್ಧೇರ್ಹಿ ಲಕ್ಷಣಂ. ದೇವತೆಗಳೆಲ್ಲರೂ ಕೂಡ ರಾವಣನ ಪೀಡೆಯನ್ನು ನಿವೇದನೆ ಮಾಡಿ ಪರಿಹಾರವನ್ನು ಪಡೆಯೋದಕ್ಕೋಸ್ಕರವಾಗಿ ವೈಕುಂಠಕ್ಕೆ ತೆರಳಿದರು. ಅವರಲ್ಲಿಗೆ ಹೋದ ತಕ್ಷಣ ಮಹಾವಿಷ್ಣುವು ಯೋಗನಿದ್ರೆಯಿಂದ ಎಚ್ಚೆತ್ತನು. ಈ ಸಂದರ್ಭವನ್ನು ಕಾಳಿದಾಸನ ಒಂದು ವಿಶೇಷವಾದ ಒಂದು ನೀತಿಯ ಮೂಲಕವಾಗಿ ಹೇಳಿದ್ದಾನೆ. ಅವ್ಯಾಕ್ಷೇಪ ಭವಿಷ್ಯಂತ್ಯ ಕಾರ್ಯಸಿದ್ಧೇರ್ಹಿ ಲಕ್ಷಣಂ. ಒಂದು ಕಾರ್ಯವು ಯಾವಾಗ ಸಿದ್ಧಿಯಾಗತ್ತೆ, ಲಕ್ಷಣವೇನು ಅಂತ ಕೇಳಿದರೆ ಮುಂದೂಡದೇ ಇರುವಿಕೆ. ಒಬ್ಬರನ್ನು ನೋಡಲಿಕ್ಕೆ ಹೋದಾಗ ನಾವು ಹೋಗಲಿಕ್ಕೂ ಅವ್ರು ಬರಲಿಕ್ಕೂ ಹೊಂದಿಕೆ ಆಗತ್ತೆ ಅಂತಾದರೆ ಆ ಕಾರ್ಯಸಿದ್ಧಿ ಆಗತ್ತೆ ಅಂತ ಅರ್ಥ. ಅವ್ಯಾಕ್ಷೇಪ ಭವಿಷ್ಯಂತ್ಯ ಕಾರ್ಯಸಿದ್ಧೇರ್ಹಿ ಲಕ್ಷಣಂ. ಆದ್ದರಿಂದ ದೇವತೆಗಳೆಲ್ಲರೂ ಕೂಡ ವಿಷ್ಣುವನ್ನು ನೋಡಲಿಕ್ಕೆ ಹೋದರು. ಹೋದ ಕೂಡಲೇ ವಿಷ್ಣುವು ಕೂಡ ಯೋಗನಿದ್ರೆಯಿಂದ ಎಚ್ಚೆತ್ತ. ಆ ವಿಷ್ಣುವು ಯೋಗನಿದ್ರೆಯಿಂದ ಎಚ್ಚೆತ್ತ ನಂತರ ಯೋಗನಿದ್ರಾಂತ ವಿಶದೈಃ ಪಾವನೈರವಲೋಕನೈಃ ಭೃಗ್ವಾದೀನನುಗೃಹ್ಣಂತಂ ಸೌಖಶಾಜನಿಕಾ ನೃಷೀನ್. ವಿಷ್ಣುವು ಯೋಗಮಾಯಿಂದ ಎಚ್ಚೆತ್ತ ಕೂಡಲೇ ಯೋಗನಿದ್ರೆ ಎಂಬುದನ್ನು ಒಂದು ವಿವರಣೆಯನ್ನು ಕೊಡಬೇಕಾಗಿದೆ. ಯೋಗನಿದ್ರೆ ಅಂದರೆ ನಾವುಗಳು ಮಾಡ್ತಕ್ಕಂಥ ಸಾಮಾನ್ಯ ನಿದ್ರೆ ಅಂತ ಅರ್ಥ ಅಲ್ಲ. ಯೋಗ ಎಂಬ ಶಬ್ದಕ್ಕೆ ಮನಸ್ಸನ್ನು ಬೇರೆ ವಿಷಯಗಳಲ್ಲಿ ಹರಿಸದೆ ಯಾವುದಾದ್ರೂ ಒಂದೇ ವಿಷಯದಲ್ಲಿಡೋದಕ್ಕೆ ಯೋಗ ಅಂತ ಹೆಸರು. ಯುಜರಿ ಯೋಗೆ ಯುಜ ಸಮಾಧವು. ಯೋಗನಿದ್ರೆ ಅಂದರೆ ಆ ಒಂದೇ ವಿಷಯದಲ್ಲಿ ಮನಸ್ಸನ್ನು ಇಟ್ಟಾಗ ಉಂಟಾಗತಕ್ಕಂಥ ಹೊರಗಿನ ಅರಿವು ಇಲ್ಲದಿರುವಿಕೆ, ಅದು ಯೋಗನಿದ್ರೆ. ಆ ಯೋಗನಿದ್ರೆಯಿಂದ ಮಹಾವಿಷ್ಣುವು ಎಚ್ಚೆತ್ತ ಕೂಡಲೇ ತನ್ನ ಸುತ್ತ ಇದ್ದಂಥ ಭೃಗು, ಅಂಗಿರಸ್ ಮೊದಲಾದಂಥ ಋಷಿಗಳನ್ನು ಅವರನ್ನು ಅನುಗ್ರಹ ಮಾಡ್ತಾ ಇದ್ದ. ಆ ಅನುಗ್ರಹ ಮಾಡ್ತಾ ಇದ್ದಂಥ ವಿಷ್ಣುವನ್ನು ಅವನ ಸೌಖಶಾಯನಿಕವನ್ನು ಕೇಳ್ತಾ ಇದ್ರು ಅವರು, ಸುಖಸೇನವಾಯಿತೆ ಎಂಬುದಾಗಿ. ಅವರನ್ನು ಅನುಗ್ರಹ ಮಾಡ್ತಾ ಇರತಕ್ಕಂಥ ಮಹಾವಿಷ್ಣುವನ್ನು ದೇವತೆಗಳು ನೋಡ್ತಾರೆ. ಪ್ರಣಿಪತ್ಯ ಸುರಾಸ್ತಸ್ಮೈ ಶಮಯಿತ್ರೇ ಸುರದ್ವಿಷಾಂ ಅಥೈನಂ ತುಷ್ಟುವುಸ್ತುತ್ಯಂ ಅವಾಂಗ್ಮನಸ ಗೋಚರಂ. ದೇವತೆಗಳು ಮೊಟ್ಟ ಮೊದಲು ವಿಷ್ಣುವನ್ನು ನೋಡಿದ ಕೂಡಲೇ ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಕಾಳಿದಾಸನು ಅವಾಂಗ್ಮನಸ ಗೋಚರಂ ಅಂತ ಒಂದು ವಿಶೇಷಣ, ಶಮಯಿತ್ರೇ ಸುರದ್ವಿಷಾಂ ಅಂತ ಎರಡು ವಿಶೇಷಣ ಕೊಟ್ಟಿದ್ದಾನೆ. ಎರಡೂ ಸಾರ್ಥಕವಾದ ವಿಶೇಷಣ. ಶಮಯಿತ್ರೇ ಸುರದ್ವಿಷಾಂ, ದೇವತೆಗಳ ಶತ್ರುವನ್ನು ನಾಶ ಮಾಡ್ತಕ್ಕಂಥವನಾಗಿರುವ, ಮತ್ತು ಅವಾಂಗ್ಮನಸ ಗೋಚರಂ, ಮಾತಿಗೆ ಮತ್ತು ಮನಸ್ಸಿಗೆ ಗೋಚರವಾಗದೇ ಇರತಕ್ಕಂಥ ವಿಷ್ಣುವನ್ನು ಅಂತ ಹೇಳಿದ್ದಾನೆ. ಇದರ ಮೂಲಕ ಏನು ಸೂಚನೆ ಮಾಡಿದ್ದಾನೆ, ಅವಾಂಗ್ಮನಸ ಗೋಚರಂ ಅಂತಕ್ಕಂಥ ವಿಶೇಷಣದಿಂದ ವಿಷ್ಣುವು ಸಾಕ್ಷಾತ್ ಬ್ರಹ್ಮಸ್ವರೂಪ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ವೇದವಾಕ್ಯವನ್ನು ಇಟ್ಕೊಂಡು ಯಾರನ್ನು ವಿವರಣೆ ಮಾಡಲಿಕ್ಕೆ ವಾಕು ಮತ್ತು ಮನಸ್ಸಿಗೆ ಸಾಧ್ಯವಿಲ್ಲೋ ಅಂತಹ ಸಾಕ್ಷಾತ್ ಸಚ್ಚಿದಾನಂದ ರೂಪನ ವಿಷ್ಣುವು ಎಂಬುದು ಒಂದು ಉದ್ದೇಶ. ಇದು ನಿರ್ಗುಣ ರೂಪ. ಸಗುಣ ರೂಪವಾಗಿರ್ತಕ್ಕಂಥದ್ದು ಶಮಯಿತ್ರೇ ಸುರದ್ವಿಷಾಂ, ದೇವತೆಗಳ ಶತ್ರುವನ್ನು ನಾಶ ಮಾಡತಕ್ಕಂಥ ಸಗುಣ ರೂಪ. ಅಂದರೆ ವಿಷ್ಣುವನ್ನು ಸಗುಣ ಭಾವದಿಂದಲೂ ನಿರ್ಗುಣ ಭಾವದಿಂದಲೂ ನೋಡಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಎಂಬುದು ಶ್ಲೋಕದ ಅರ್ಥ. ಮಹಾಕವಿ ಕಾಳಿದಾಸನು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವತೆಗಳನ್ನು ಕೂಡ ಈ ಅದ್ವೈತ ಭಾವನೆಯಿಂದ ಸ್ತೋತ್ರ ಮಾಡಿರ್ತಕ್ಕಂಥದ್ದು ಕಾಣ್ತದೆ.
ಈ ರಘುವಂಶ ಮಹಾಕಾವ್ಯದಲ್ಲಿ ದೇವತೆಗಳು ವಿಷ್ಣುವನ್ನು ಸ್ತೋತ್ರ ಮಾಡಿದ್ದು, ಕುಮಾರ ಸಂಭವ ಮಹಾಕಾವ್ಯದಲ್ಲಿ ದೇವತೆಗಳು ಬ್ರಹ್ಮನನ್ನು ಸ್ತೋತ್ರ ಮಾಡಿದ್ದು, ಅದೇ ಕುಮಾರ ಸಂಭವ ಮಹಾಕಾವ್ಯದಲ್ಲಿ ಋಷಿಗಳು ಈಶ್ವರನ ಸ್ತೋತ್ರ ಮಾಡಿದ್ದು ಕಂಡುಬರುತ್ತದೆ. ಈ ಮೂರೂ ಬಗೆಯ ಸ್ತೋತ್ರಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯವೇನು ಅಂತ ವಿಚಾರ ಮಾಡುವಾಗ ಆ ಮೂರೂ ದೇವತೆಗಳಿಗೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಹೆಸರಿರುವ ಕಾರಣ ಬ್ರಹ್ಮ ಎಂಬುದು ಬೃಹಬಹಿ ವೃದ್ಧವು ಎಂಬುದರಿಂದಲೂ, ವಿಷ್ಣು ಎಂಬುದು ವಿಶಲ ವ್ಯಾಪ್ತವು ಎಂಬುದರಿಂದಲೂ, ಈಶ್ವರ ಎಂಬುದು ಐಶ್ವರ್ಯೇ ಎಂಬುದರಿಂದಲೂ ಉಂಟಾಗಿರುವ ಶಬ್ದವಾದ ಕಾರಣ ಆ ಮೂರೂ ಶಕ್ತಿಗಳ ಹಿಂದೆ ಇರತಕ್ಕಂಥ ಪರಾತ್ಪರ ವಸ್ತುವನ್ನು ಗುರುತಿಸಿ ಅದರ ನಿರ್ಗುಣ ರೂಪವನ್ನು ಗುರುತಿಸಿದ್ದಾನೆ ಮಹಾಕವಿ ಕಾಳಿದಾಸ ಎಂಬುದು ಇದರ ವಿಶೇಷ. ಸ್ತೋತ್ರವನ್ನು ಪ್ರಾರಂಭ ಮಾಡಿದರು. ನಮೋ ವಿಶ್ವಸೃಜೇ ಪೂರ್ವಂ ವಿಶ್ವಂ ತದನು ಬಿಭ್ರತೆ ಅಥ ವಿಶ್ವಸ್ಯ ಸಂಹರ್ತ್ರೆ ತುಭ್ಯಂ ತ್ರೇಧಾ ಸ್ಥಿತಾತ್ಮನೇ. ಹೇ ಭಗವನ್, ನೀನು ಮೂರು ರೀತಿಯಲ್ಲಿ ಇದ್ದೀಯಾ. ಮೂರು ರೀತಿಯಲ್ಲಿ ಅಂದರೆ ಹೇಗೆ ಅಂತ ಕೇಳುವಾಗ ಸತ್ವ ರಜಸ್ಸು ತಮಸ್ಸು ಅಂತಕ್ಕಂಥ ಮೂರು ಗುಣಗಳನ್ನು ಸೇರುವಾಗ ಮೂರು ರೂಪ. ರಜೋಜುಷೇ ಜನ್ಮನಿ ಸತ್ವವೃತ್ತಜೆ ಸ್ಥಿತೌ ಪ್ರಜಾನಾಂ ಪ್ರಲಯೇ ತಮಸ್ಪೃಶೆ ಅಜಾಯ ಸರ್ಗಸ್ಥಿತಿ ನಾಶ ಹೇತವೇ ತಯೀಮಯಾಯ ತ್ರಿಗುಣಾತ್ಮನೇ ನಮಃ ಎಂಬುದಾಗಿ ಇನ್ನೊಬ್ಬ ಮಹಾಕವಿ ಸ್ತೋತ್ರ ಮಾಡಿದ್ದಾನೆ. ಕಾಳಿದಾಸನು ಕೂಡ ಆ ಮೂರಂಶವನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮೂರನ್ನು ಇಟ್ಕೊಂಡು ನಮೋ ವಿಶ್ವಸೃಜೇ ಪೂರ್ವಂ ವಿಶ್ವಂ ತದನು ಬಿಭ್ರತೆ ಅಥ ವಿಶ್ವಸ್ಯ ಸಂಹರ್ತ್ರೆ ತುಭ್ಯಂ ತ್ರೇಧಾ ಸ್ಥಿತಾತ್ಮನೇ. ನೀನೊಬ್ಬನೇ ಮೂರು ಪ್ರಕಾರವಾಗಿಯೂ ಇದೆಯಾ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರ ಪರಂಪರೆಯಲ್ಲಿ ಕಾಳಿದಾಸನು ವಿಶೇಷವಾಗಿ ಆ ವಿಷ್ಣುವಿನ ಸ್ವರೂಪವನ್ನು ಮತ್ತು ಉಪನಿಷತ್ತಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ಆತ್ಮತತ್ವವನ್ನು ಕೂಡ ಪ್ರತಿಪಾದನೆ ಮಾಡಿ ಅದರ ಮೂಲಕವಾಗಿ ಸ್ತೋತ್ರ ಮಾಡಿರ್ತಕ್ಕಂಥದ್ದು ಈ ಕಾವ್ಯವ್ಯಾಸನ ತಿಳಿದು ಬರ್ತದೆ. ಈ ರೀತಿ ಸ್ತೋತ್ರ ಮಾಡಿದಾಗ ವಿಷ್ಣುವು ಸಂತೋಷಗೊಂಡು ಇತಿ ಪ್ರಸಾದಯಾಮಾಸು ತೇ ಸುರಾಸ್ತಮಧೋಕ್ಷಜಂ ಭೂತಾರ್ಥವ್ಯಾಹೃತಿ ಸಾಹಿ ನ ಸ್ತುತಿಃ ಪರಮೇಷ್ಠಿನಃ. ಈ ರೀತಿ ದೇವತೆಗಳನ್ನೇನು ಸ್ತೋತ್ರ ಮಾಡಿದರೋ ವಿಷ್ಣುವನ್ನು, ಆ ಸ್ತೋತ್ರ ಎಂಬುದರ ಸಾರಾಂಶವೇನು ಅಂತ ಹೇಳ್ತಾನೆ ಕಾಳಿದಾಸ. ಭೂತಾರ್ಥವ್ಯಾಹೃತಿ ಸಾಹಿ. ಈ ಸ್ತೋತ್ರ ಎಂಬುದು ಎರಡು ರೀತಿ ಇರ್ತದೆ. ಒಬ್ಬ ಮನುಷ್ಯನ ಪ್ರಖ್ಯಾತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಆ ಪ್ರಖ್ಯಾತವಾದ ಕೆಲಸವನ್ನು ಸರಿಯಾಗಿ ಗುರುತಿಸಿ ಆ ಕೆಲಸವನ್ನು ಹೊಗಳತಕ್ಕಂಥದ್ದು ಮಾಡಿರ್ತಕ್ಕಂಥ ಕೆಲಸದ ಪ್ರಶಂಸೆ. ಮಾಡಿರ್ತಕ್ಕಂಥದ್ದು ಮಾಡದೇ ಇರತಕ್ಕಂಥದ್ದು ಎಲ್ಲವನ್ನು ಸೇರಿಸಿ ಒಬ್ಬದನ್ನು ಮಾಡ್ತಕ್ಕಂಥದ್ದು ಕೂಡ ಕೆಲವು ಸ್ತೋತ್ರವಿರ್ತದೆ. ಆ ಸ್ತೋತ್ರ ಪೊಳ್ಳಾದ ಸ್ತೋತ್ರ, ಆ ಸ್ತೋತ್ರ ಸರಿಯಾದ ಸ್ತೋತ್ರವಲ್ಲ. ಯಾರನ್ನು ಸ್ತೋತ್ರ ಮಾಡ್ತೇವನ್ನ ವಶಪಡಿಸಿಕೊಳ್ಬೇಕು ಎಂಬುದಾಗಿ ಮಾಡ್ತಕ್ಕಂತಹ ಒಂದು ಪೊಳ್ಳಾದ ಖೊಟ್ಟಿಯಾಗಿರ್ತಕ್ಕಂಥ ಒಂದು ಸ್ತೋತ್ರ. ಕಾಳಿದಾಸ ಹೇಳ್ತಾನೆ, ವಿಷ್ಣುವನ್ನು ಈ ದೇವತೆಗಳ ಸ್ತೋತ್ರ ಮಾಡಿದ್ದು ನಿಜವಾದ ಸ್ತೋತ್ರ. ಭೂತಾರ್ಥವ್ಯಾಹೃತಿ ಸಾಹಿ, ಏನಿದೆಯೋ ಆ ಅರ್ಥವನ್ನು ಹೇಳಿದಾರಷ್ಟೇ. ನ ಸ್ತುತಿಃ ಪರಮೇಷ್ಠಿನಃ, ಅದು ಆ ವಿಷ್ಣುವಿನ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಆರೋಪ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ. ವಾಸ್ತವವಾಗಿರ್ತಕ್ಕಂಥ ಧರ್ಮವನ್ನೇ ವಿಶದವಾಗಿ ಹೇಳಿದ್ದಾರೆ ಅಂತ ಹೇಳ್ತಾ, ಅಂದರೆ ನೈಜವಾಗಿರ್ತಕ್ಕಂಥ ಯಥಾರ್ಥವಾದ ಸ್ತುತಿ ಅಂತ ಅರ್ಥ. ಹೀಗೆ ಸ್ತೋತ್ರ ಮಾಡಿದ ಬಳಿಕ ತಸ್ಮೈ ಕುಶಲ ಸಂಪ್ರಶ್ನಂ ಚಿತಪ್ರೀತಜೇ ಸುರಾಹ ಭಯಮಪ್ರಲಯೋದ್ವೇಲಾತ್ ಆಚಕ್ಷುರ್ನ್ ಇರ್ಋತೋ ದಧೇಹೇ. ರಾಕ್ಷಸ ಅಂತ ಹೇಳ್ತಕ್ಕಂಥ ಒಂದು ಸಮುದ್ರದಿಂದ ಉಂಟಾಗಿರುವ ತಮ್ಮ ಭಯವನ್ನು ದೇವತೆಗಳು ವಿಷ್ಣುವಿನ ಬಳಿ ಹೇಳಿಕೊಂಡ್ರು, ತಮ್ಮ ಕಷ್ಟವನ್ನು ಹೇಳಿದರು. ರಾವಣ ಅಂತಕ್ಕಂಥ ರಾಕ್ಷಸ ತಮಗೆ ಪೀಡೆಯನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ಕೇಳಿಕೊಂಡ್ರು. ಆಗ ವಿಷ್ಣುವು ಒಂದು ಒಳ್ಳೆಯ ಅಭಯವನ್ನು ಕೊಡ್ತಾನೆ. ಆ ಅಭಯವು ಲೋಕದಲ್ಲಿ ಅಭಯವನ್ನು ಕೊಡ್ತಕ್ಕಂಥವ್ರು ಯಾವ ಮನೋಭಾವ ಇಟ್ಕೊಳ್ಬೇಕು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮಹಾವಿಷ್ಣು ಹೇಳ್ತಾನೆ, ಕಾರ್ಯೇಷು ಚೈಕ ಕಾರ್ಯತ್ವಾತ್ ಅಭ್ಯರ್ಥ್ಯೋಸ್ಮಿ ನ ವಜ್ರಿಣ ಸ್ವಯಮೇ ಬಹಿವಾತೋಗ್ನೇ ಸಾರಥ್ಯಂ ಪ್ರತಿಪದ್ಯತೆ. ಹೇ ದೇವತೆಗಳಿರ, ಈ ರಾವಣನನ್ನು ಸಂಹಾರ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಂದ್ರನು ನನ್ನನ್ನು ಕುರಿತು ಪ್ರಾರ್ಥನೆ ಮಾಡಬೇಕಾದದ್ದೇ ಇಲ್ಲ. ನಾನಾಗಿಯೇ ಈ ರಕ್ಷಣಾ ಕಾಲದಲ್ಲಿ ಪ್ರವೃತ್ತನಾದವನು.
ಹಾಗಾಗಿ ಇದು ನನ್ನ ಕಾರ್ಯವೂ ಹೌದು, ಕೇವಲ ದೇವತೆಗಳ ಕಾರ್ಯ ಮಾತ್ರ ಅಲ್ಲ, ಇದು ನನ್ನ ಕಾರ್ಯವೂ ಹೌದು. ನನ್ನ ಕಾರ್ಯವಾದ ಕಾರಣ ನಾನೇ ಇದರಲ್ಲಿ ಪ್ರವರ್ತನಾಗಿ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ. ನಾನು ಸ್ತೋತ್ರವನ್ನು ಅಥವಾ ಇದಕ್ಕಾಗಿ ಸಂಹಾರ ಮಾಡಬೇಕು ಎಂಬ ಪ್ರಾರ್ಥನೆಯನ್ನು ನಿರೀಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಈ ಮಾತಿಗೆ ಕಾಳಿದಾಸ ಒಂದು ಒಳ್ಳೆಯ ಉಪಮಾನವನ್ನು ಕೊಟ್ಟಿದ್ದಾನೆ. ಸ್ವಯಮೇವ ಹಿವಾತೋಗ್ನೇ ಸಾರಥ್ಯಂ ಪ್ರತಿಪದ್ಯತೆ. ಒಂದು ಕಡೆಯಲ್ಲಿ ಅಗ್ನಿ ಉರಿತಾ ಇದ್ದರೆ ಆ ಉರಿತಾ ಇರತಕ್ಕಂಥ ಅಗ್ನಿಗೆ ಸಾರಥಿ ಯಾರು ಅಂದರೆ ಗಾಳಿ. ಗಾಳಿ ಅಗ್ನಿಗೆ ಸಾರಥಿ ಆಗುವಾಗ ಅಗ್ನಿ ಬಂದು ಗಾಳಿಯನ್ನೇನು ಪ್ರಾರ್ಥನೆ ಮಾಡೋದಿಲ್ಲ, ನೀನು ಬಂದು ನನ್ನ ಸಾರಥಿ ಆಗು, ನಾನು ಇನ್ನೂ ವೇಗವಾಗಿ ಉರಿತೇನೆ ಎಂಬುದಾಗಿ ಯಾವ ಅಗ್ನಿಯೂ ಹೇಳೋದಿಲ್ಲ. ಅಗ್ನಿಯು ವಾಯುವನ್ನು ಪ್ರಾರ್ಥನೆ ಮಾಡದೇ ಇದ್ದರೂ ಕೂಡ ಹೇಗೆ ಗಾಳಿಯು ಅಗ್ನಿಗೆ ಸಾರಥಿಯಾಗಿ ನಡೆದು ಅಗ್ನಿಯನ್ನು ಹೆಚ್ಚು ಪ್ರಜ್ವಲಿಸವನ್ನು ಮಾಡ್ತದೋ, ತಾನಾಗಿಯೇ ಮಾಡ್ತದೋ, ಹಾಗೆ ನಾನೂ ಕೂಡ ಈ ರಾಕ್ಷಸರ ಸಂಹಾರ ಕಾರ್ಯದಲ್ಲಿ ನಾನಾಗಿಯೇ ಪ್ರವರ್ತನಾದವನು. ಆದ್ದರಿಂದ ಇಂದ್ರನ ಪ್ರಾರ್ಥನೆ ಆಗಲಿ ಅಥವಾ ದೇವತೆಗಳ ಪ್ರಾರ್ಥನೆ ಆಗಲಿ ಎಂಬುದಾಗಿ ನಾನು ಬಯಸುವವನಲ್ಲ, ನಿರೀಕ್ಷೆ ಮಾಡುವವನಲ್ಲ. ಹಾಗಾಗಿ ನಾನೇ ಬರ್ತೇನೆ. ಸೋಹಂ ದಾಶರಥಿರ್ಭೂತ್ವಾ ರಣಭೂಮೇರ್ಬಲಿಕ್ಷಮಂ ಕರಿಷ್ಯಾಮಿ ಶರೈಸ್ತೀಕ್ಷ್ಣೈಃ ತಚ್ಛಿರಃ ಕಮಲೋಚ್ಚಯಂ. ನಾನೇ ದಶರಥನ ಮಗನಾಗಿ ಜನಿಸಿ ದಾಶರಥಿಯಾಗಿ ಆ ರಾಕ್ಷಸನಾದಂಥ ದುರುಳನಾದಂತಹ ರಾವಣನನ್ನು ಸಂಹಾರ ಮಾಡಿ ಅದರಿಂದ ಲೋಕಕ್ಕೆಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಕ್ಷೇಮವನ್ನು ಉಂಟು ಮಾಡ್ತೇನೆ ಎಂಬುದಾಗಿ ಮಾತನ್ನು ಕೊಡ್ತಾನೆ. ಈ ರೀತಿ ಮಾತನ್ನು ಕೊಟ್ಟ ನಂತರ ರಾಮನ ಅವತಾರ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಅವನು ಆಯ್ಕೆ ಮಾಡಿರ್ತಕ್ಕಂಥದ್ದು ತಂದೆಯಾಗಿ ದಶರಥನನ್ನು ಮತ್ತು ತಾಯಿಯಾಗಿ ಕೌಸಲ್ಯೆಯನ್ನು. ಆ ಭಗವಂತನು ವಿಷ್ಣುವು ಜನಿಸುವ ಮೊದಲು ಋಷ್ಯಶೃಂಗಾದಿಗಳು ಮಾಡ್ತಾ ಇರತಕ್ಕಂಥ ಯಾವ ಪುತ್ರಕಾಮೇಷ್ಟಿ ಇದೆಯೋ ಆ ಇಷ್ಟಿಯಲ್ಲಿ ಪ್ರಾಜಾಪತ್ಯ ಪುರುಷನು ಆವಿರ್ಭವಿಸಿ ಒಂದು ಪಾಯಸವನ್ನು ಕೊಡ್ತಾನೆ. ಈ ಪಾಯಸವನ್ನು ದಶರಥ ನೀನು ನಿನ್ನ ಪತ್ನಿಯರಿಗೆ ಕೊಟ್ಟು ಸ್ವೀಕರಿಸು ಅಂತ ಹೇಳ್ತಾನೆ. ಅದರಂತೆ ಪಾಯಸವನ್ನು ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದ್ದರಿಂದ ಗರ್ಭವು ನಿಂತಿತು. ಗರ್ಭ ನಿಂತಿದ್ದರಿಂದ ತಾಭಿರ್ಗರ್ಭ ಪ್ರಜಾಭೂತ್ಯೈ ದಧ್ರೇ ದೇವಾಂಶ ಸಂಭವಃ ಸೌರೀಭಿರಿವ ನಾಡೀಭಿಃ ಅಮೃತಾಖ್ಯಾಭಿರಮ್ಮಯಃ. ಪಟ್ಟಮಹಿಷಿಯಾಗಿರ್ತಕ್ಕಂಥ ಕೌಸಲ್ಯ, ಸುಮಿತ್ರ, ಕೈಕೇಯಿ 3 ಜನರು ಕೂಡ ಗರ್ಭವನ್ನು ಧಾರಣೆ ಮಾಡಿದ್ದಾರೆ. ದೇವಾಂಶ ಸಂಭವ, ವಿಷ್ಣುವಿನ ಅಂಶವಾಗಿರ್ತಕ್ಕಂಥ ಆ ಗರ್ಭವನ್ನು ಧರಿಸಿದ್ದಾರೆ. ಅದಕ್ಕೊಂದು ಕಾವ್ಯಶಾಸ್ತ್ರ ಸಂಬಂಧ ಇರತಕ್ಕಂಥ ಒಂದು ಉಪಮಾನವನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಸೌರೀಭಿರಿವ ನಾಡೀಭಿಃ ಅಮೃತಾಖ್ಯಾಭಿರಮ್ಮಯಃ. ಸೂರ್ಯನು ತನ್ನ ಕಿರಣಗಳಿಂದ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಹೀರಿ ಮಳೆಯನ್ನು ಉಂಟು ಮಾಡ್ತಾನೆ ಅಂತ ನಮಗೆ ಗೊತ್ತಿದೆ. ಆ ಹೀರಿರ್ತಕ್ಕಂಥ ನೀರು ಸಮುದ್ರದಿಂದ ಎಲ್ಲಿರ್ತದೆ, ಯಾವ ರೂಪದಲ್ಲಿರ್ತದೆ ಎಂಬುದಕ್ಕೆ ಒಂದು ಶಾಸ್ತ್ರೀಯ ವಿವರಣೆ ಇದೆ. ಅದನ್ನು ಇಲ್ಲಿ ಕಾಳಿದಾಸ ಇಟ್ಟಿದ್ದಾನೆ. ಸೌರೀಭಿರಿವ ನಾಡೀಭಿಃ, ಸೂರ್ಯನ ಕಿರಣಗಳಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ನಾಡಿ ಇರ್ತದಂತೆ. ಆ ನಾಡಿಗೆ ಅಮೃತ ಅಂತ ಹೆಸರು. ಆ ನಾಡಿಗಳಲ್ಲಿ ಹೀರಿರ್ತಕ್ಕಂಥ ನೀರಿರ್ತದೆ. ಸಮುದ್ರದಿಂದ ಸ್ವೀಕರಿಸಿರ್ತಕ್ಕಂಥ ನೀರು ಅಮ್ಮಯ ಅಂಥೇಳಿ, ನೀರಿಂದ ತುಂಬಿರ್ತಕ್ಕಂತಹ ಆ ನಾಡಿಗಳಲ್ಲಿ ನೀರು ತುಂಬಿದ್ದು ಪುನಃ ಗಾಳಿ ಬಂದಾಗ ಮಳೆ ಆಗ್ತದೆ ಅಂತ ಹೇಳ್ತಾನೆ. ಹೇಗೆ ನೀರಿಂದ ಕೂಡಿರ್ತಕ್ಕಂಥ ನಾಡಿಯನ್ನು ಸೂರ್ಯನ ಕಿರಣಗಳು ಧರಿಸಿರುತ್ತವೆಯೋ ಹಾಗೆ ಈ ಮೂವರಿಂದ ಗರ್ಭ ಧರಿಸಲ್ಪಟ್ಟಿತು ಎಂದು ಉಪಮಾನವನ್ನು ಕೊಟ್ಟಿದ್ದಾನೆ. ಈ ರೀತಿ ಗರ್ಭಧಾರಣೆಯಾಗಿದೆ. ಗರ್ಭಧಾರಣೆ ಆದ ನಂತರ ಆ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರರಿಗೆ ಜನನವಾಯಿತು. ಆ ಜನನವಾದ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳಿದ್ದಾನೆ. ವಿಭಕ್ತಾತ್ಮ ವಿಭುಸ್ತಾಸಾಂ ಏಕಃ ಕುಕ್ಷಿಷ್ವನೇಕಧಾ ಉವಾಸ ಪ್ರತಿಮಾ ಚಂದ್ರಃ ಪ್ರಸನ್ನಾನಾಮಪಾಮಿವ. ಒಬ್ಬನೇ ವಿಷ್ಣು, ಮಹಾವಿಷ್ಣು,
ಆ 3 ಗರ್ಭಗಳಲ್ಲಿಯೂ ಕೂಡ ಅಂಶದಿಂದ ಇದ್ದನು ಅಂತ ಹೇಳಿ. ಹೇಗೆ ಅಂತ ಕೇಳುವಾಗ, ಶುಭ್ರವಾಗಿರತಕ್ಕಂಥ ನೀರಿನಲ್ಲಿ ಒಬ್ಬನೇ ಚಂದ್ರನ 3 ಬಿಂಬಗಳು, ಪ್ರತಿಬಿಂಬಗಳು ಹೇಗಿರ್ತದೋ ಹಾಗೆ ಅಂತ ಹೇಳಿದಾನೆ. ಇದರ ತಾತ್ಪರ್ಯ, ಈ ಉಪಮಾನದ ತಾತ್ಪರ್ಯ, ಆ ಮೂವರಲ್ಲಿ ಇದ್ದಂತಹ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನರು ಚಂದ್ರನ ಪ್ರತಿಬಿಂಬದಂತೆ ಅಂತ ಯಾತಕ್ಕೆ ಹೇಳಿದ್ದಾನೆ ಅಂದರೆ, ಬಿಂಬವು ಒಂದಾಗಿದ್ದು ಪ್ರತಿಬಿಂಬವು 4 ಆಗಿದ್ದರೂ ಕೂಡ ಪ್ರತಿಬಿಂಬವು ಪ್ರತ್ಯೇಕವಾಗಿ ಬೇರೆ ಅಲ್ಲ, ಅದು ಒಂದೇ ಬಿಂಬ, ಒಂದೇ. ಇದು 4 ಜನ ಅಣ್ಣ ತಮ್ಮಂದಿರು ಹೇಗಿದ್ದರು ಎಂಬುದಕ್ಕೆ ಒಂದು ಸೂಚಿತವಾಗಿರತಕ್ಕಂತಹ ಒಂದು ಅರ್ಥವಾಗಿದೆ. ಈ ರೀತಿ ಆ ಕೌಸಲ್ಯೆ, ಕೈಕೇಯಿ, ಸುಮಿತ್ರ 3 ಜನ ಗರ್ಭಧಾರಣೆ ಮಾಡಿದ್ದಾರೆ. ರಾಮನ ಜನನವನ್ನು ಹೇಳ್ತಾನೆ ಕಾಳಿದಾಸ. ರಾಮ ಜನನ ಆದಾಗ ಜನನವಾಯಿತು. ಜನನವಾದ ನಂತರ ರಾಮನಿಗೆ ಹೆಸರನ್ನು ಇಡುವ ಸಂದರ್ಭದಲ್ಲಿ ರಾಮಜಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೆ ಜಗತ್ಪ್ರಥಮ ಮಂಗಲಂ. ರಾಮನಿಗೆ ರಾಮ ಎಂಬ ಹೆಸರನ್ನು ಯಾತಕ್ಕೋಸ್ಕರ ಇಟ್ಟ ದಶರಥ ಅಂತ ಕೇಳುವಾಗ, ರಾಮಜಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ, ತಸ್ಯ ಆ ಮಗುವಿನ, ಅಭಿರಾಮೇಣ ವಪುಷ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಆ ಶರೀರ ನನಗೆ ರಾಮ ಎಂಬುದಾಗಿ ಹೆಸರಿಡು ಎಂಬುದಾಗಿ ಪ್ರೇರಣೆ ಕೊಡುವಂತೆ ಇತ್ತಂತೆ. ಅದರ ಸೌಂದರ್ಯವನ್ನು ನೋಡಿದ ಕೂಡಲೇ, ಸುಂದರವಾದ ಶಿಶುವನ್ನು ನೋಡಿದ ಕೂಡಲೇ ಇದಕ್ಕೆ ಏನು ಹೆಸರಿಡಬಹುದು ಅಂತ ವಿಚಾರ ಮಾಡಿ ಸರ್ವಸುಂದರ ಪ್ರತೀಕವಾಗಿರ್ತಕ್ಕಂತಹ, ಸರ್ವಮಂಗಲ ಪ್ರತೀಕವಾಗಿರ್ತಕ್ಕಂತಹ ರಾಮ ಎಂಬ ಹೆಸರನ್ನು ಇಟ್ಟನು. ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ಆ ರಾಮ ಎಂಬುದಕ್ಕೆ ಕಾಳಿದಾಸ ಕೊಟ್ಟಂತಹ ವಿಶೇಷಣ ಜಗತ್ ಪ್ರಥಮ ಮಂಗಲಂ, ಪ್ರಪಂಚಕ್ಕೆ ಮೊಟ್ಟ ಮೊದಲ ಮಂಗಲಮಯವಾಗಿರ್ತಕ್ಕಂತಹ ಶಬ್ದ ಅಂತ ಹೇಳ್ತಾನೆ. ಮಂಗಲಮಯವಾದ ಶಬ್ದ ಓಂಕಾರ ಮತ್ತು ಅಥ ಎಂಬುದಾಗಿ ಹೇಳಿದ್ದಾರೆ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾವುಭೌ. ಅದು ಮಂಗಲಮಯವಾಗಿರ್ತಕ್ಕಂಥ ಶಬ್ದ. ರಾಮ ಎಂಬುದು ಕೂಡ ಸಾಕ್ಷಾತ್ ಪರಬ್ರಹ್ಮ ವಾಚಕವಾಗಿರತಕ್ಕಂಥದ್ದು. ರಮಂತೆ ಯೋಗಿನೋ ಯತ್ರ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇ ನಾಸೌ ಪರಬ್ರಹ್ಮಾಭಿಧೀಯತೆ ಎಂಬುದಾಗಿ ರಾಮತತ್ವವನ್ನು ರಾಮತಾಪಿನಿ ಉಪನಿಷತ್ತಲ್ಲಿ, ಪೂರ್ವತಾಪಿನಿ ಉತ್ತರತಾಪಿನಿಯಲ್ಲೂ, ರಾಮರಹಸ್ಯೋಪನಿಷತ್ತಲ್ಲೂ ಹೇಳಿದೆ. ಇದನ್ನು ಮನಸ್ಸಲ್ಲಿ ಧಾರಣೆ ಮಾಡಿ ಕಾಳಿದಾಸನು ಜಗತ್ ಪ್ರಥಮ ಮಂಗಲಂ ಅಂತ ಹೇಳಿದ್ದಾನೆ. ಜಗತ್ತಿನ ಮೊಟ್ಟ ಮೊದಲ ಮಂಗಲಮಯವಾಗಿರ್ತಕ್ಕಂಥ ಶಬ್ದ ರಾಮಶಬ್ದ. ಅಂತಹ ರಾಮಶಬ್ದವನ್ನು ಅವನಿಗೆ, ಆ ಮಗುವಿಗೆ ರಾಮ ಎಂಬ ಹೆಸರನ್ನು ಇಟ್ಟನು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಘುವಂಶ ಪ್ರದೀಪೇನ ತೇನಾ ಪ್ರತಿಮತೇಜಸ ರಕ್ಷಾಗೃಹಗತಾ ದೀಪಾ ಪ್ರತ್ಯಾದಿಷ್ಟಾಯುವಾಭವನ್. ಇಲ್ಲಿ ಕಾಳಿದಾಸದ ರಘುವಂಶ ಪ್ರದೀಪೇನ ಅಂತ ವಿಶೇಷಣ ಕೊಟ್ಟಿದ್ದಾನೆ ರಾಮನಿಗೆ. ಏಕೆಂದರೆ ಹಿಂದೆ ಅಜ, ದಶರಥ ಎಲ್ಲ ಆಗಿದ್ದಾರೆ. ರಘುವಂಶ ಪ್ರದೀಪ ಅಂತ ಕೇಳ್ತಾನೆ ರಾಮನಿಗೆ. ಇಡೀ ರಘುವಂಶಕ್ಕೇನೆ ಬೆಳಕಿನಂಥವನು, ಅದಕ್ಕೆ ರಾಘವರಾಮ, ರಘುರಾಮ ಅಂತ ಹೆಸರು. ಆ ರಘುವಂಶಕ್ಕೆ ಪ್ರದೀಪನಾಗಿರ್ತಕ್ಕಂತಹ ಶ್ರೀರಾಮನ ಜನನದಿಂದ, ಆ ಬೆಳಕಿನಿಂದ, ಆ ಸಣ್ಣ ಮಗು ಅಷ್ಟು ಬೆಳಕಿನಿಂದ ಕೂಡಿದ್ದರಿಂದ, ಅಷ್ಟು ತೇಜೋವತ್ತಾದ ಶರೀರದಿಂದ ಕೂಡಿದ್ದರಿಂದ ರಕ್ಷಾಗೃಹಗತಾ ದೀಪಾ ಪ್ರತ್ಯಾದಿಷ್ಟ ಇವಾಭವನ್. ಆ ಮಗುವು ಇದ್ದಂಥ ಬಾಣಂತಿಯ ಮನೆ ಏನಿತ್ತೋ ಅದರಲ್ಲಿ ರಕ್ಷಾಗೃಹಗತಾ ದೀಪಾ, ದೀಪಗಳನ್ನು ಹಚ್ಚಿಟ್ಟಿದ್ರು. ಆ ಎಲ್ಲ ದೀಪಗಳು ಕೂಡ ಈ ರಾಮನ ಬೆಳಕಿನಿಂದ ತಿರಸ್ಕೃತವಾಯಿತು ಅಂತ ಹೇಳ್ತಾನೆ. ಆ ಮಗುವಿನಿಂದ ದೇಹದಿಂದ ಹೊರಸೂಸ್ತಾ ಇದ್ದಂತಹ ಶುಭ್ರವಾದ ದೀಪದ ಮುಂದೆ, ರಘುವಂಶ ಪ್ರದೀಪನಾದ ರಾಮನ ಬೆಳಕಿನ ಮುಂದೆ ಆ ಎಲ್ಲ ದೀಪಗಳು ಕೂಡ ತಿರಸ್ಕೃತವಾದವು. ಅಷ್ಟು ತೇಜೋವತ್ತಾಗಿರ್ತಕ್ಕಂಥ ಮಗು ಶ್ರೀರಾಮ. ಹಾಗೆಯೇ ಕೈಕೇಯಿಗೆ ಜನಿಸಿದಂತಹ ಕೈಕೇಯಿ ಜನಿಸಿದಂತಹ ಭರತನ ಕುರಿತು ಹೇಳ್ತಾನೆ.
ಕೈಕೇಯ್ಯಾಸ್ತನಯೋ ಜಜ್ಞೆ ಭರತೋ ನಾಮ ಶೀಲವಾನ್ ಜನಯಿತ್ರೀ ಮಲಂಚಕ್ರೆ ಯಃ ಪ್ರಶ್ರಯ ಇವ ಶ್ರಿಯಂ. ಕೈಕೇಯಿಯ ಗರ್ಭದಲ್ಲಿ ಭರತನು ಜನಿಸಿದ್ದಾನೆ. ಮಹಾಕವಿ ವಾಲ್ಮೀಕಿಗಳು ಭರತನ ಬಗ್ಗೆ ವಿಶೇಷಣ ಕೊಡುವಾಗ ಪುಷ್ಯೇ ಜಾತಸ್ತು ಭರತಃ ಪ್ರಸನ್ನಧೀಹಿ ಅಂತ ಹೇಳಿದ್ದಾರೆ. ಭರತನಿಗೆ ಕೊಡ್ತಕ್ಕಂಥ ಒಂದು ವಿಶೇಷಣ ಪ್ರಸನ್ನಧೀಹಿ, ಯಾವತ್ತೂ ಕೂಡ ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿದವನು ಭರತ. ಇಲ್ಲಿ ಕಾಳಿದಾಸನು ಕೈಕೇಯಿ ಮಲಂಚಕ್ರೆ, ಕೈಕೇಯಿಗೆ ಭೂಷಣನಾಗಿ ಜನಿಸಿದನು ಭರತ. ಹೇಗೆ ಅಂದರೆ ಉಪಮಾನ ಕೊಡ್ತಾನೆ, ಯಃ ಪ್ರಶ್ರಯ ಇವ ಶ್ರಿಯಂ. ಒಬ್ಬನಿಗೆ ಸಂಪತ್ತಿದ್ದ ಪಕ್ಷದಲ್ಲಿ ಆ ಸಂಪತ್ತಿಗೇನಾದರೂ ವಿನಯವೂ ಸೇರಿದರೆ ಅದು ಹೇಗೆ ಭೂಷಿತವಾಗ್ತದೋ ಹಾಗೆ ಕೈಕೇಯಿಯನ್ನು ಭರತನು ಅಲಂಕರಿಸಿದನು ಅಂತ ಹೇಳ್ತಾನೆ. ಆಮೇಲೆ ಸುಮಿತ್ರೆಯ ಗರ್ಭದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಜನನವಾಯಿತು. ಅದನ್ನು ವಿಚಾರ ಮಾಡಿ ನೋಡಿದರೆ ಕಾಳಿದಾಸ ಕೊಡ್ತಕ್ಕಂಥ ಉಪಮಾನ, ಜ್ಞಾನವನ್ನು ಬಯಸ್ತಕ್ಕಂಥರೆಲ್ಲರೂ ಕೂಡ, ವಿದ್ಯೆಯನ್ನು ಬಯಸ್ತಕ್ಕಂಥ ಎಲ್ಲರೂ ಕೂಡ ಈ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ಸುತೌ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾ ಸುಷುವೇ ಯಮೌ ಸಮ್ಯಗಾರಾಧಿತಾ ವಿದ್ಯಾ ಪ್ರಬೋಧ ವಿನಯಾವಿವ. ಅವಳಿ ಮಕ್ಕಳಾದಂತಹ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಸುಮಿತ್ರೆಯು ಹೆತ್ತಳು. ಹೇಗೆ? ಅದಕ್ಕೆ ಕೊಟ್ಟಿರ್ತಕ್ಕಂಥ ಹೋಲಿಕೆ ಸಮ್ಯಗ್ ಆರಾಧಿತಾ ವಿದ್ಯಾ ಪ್ರಬೋಧ ವಿನಯಾವಿವ. ಒಬ್ಬನು ಜ್ಞಾನವನ್ನು ಪಡೆಯಬೇಕು ಎಂಬುದಾಗಿ ವಿದ್ಯೆಯನ್ನು ಆರಾಧನೆ ಮಾಡಿದರೆ, ಚೆನ್ನಾಗಿ ಆರಾಧನೆಯನ್ನು ಮಾಡಿದರೆ ಸಮ್ಯಗ್ ಆರಾಧಿತಾ ವಿದ್ಯಾ ಪ್ರಬೋಧ ವಿನಯಾವಿವ ಅಂತ ಹೇಳಿದ್ದಾನೆ. ಅರಿವು ಮತ್ತು ಸಂಸ್ಕಾರ ಎರಡನ್ನು ಕೊಡುವಂತೆ ಅಂತ ಹೇಳಿದ್ದಾನೆ. ಇದರ ಮೂಲಕ ಮಹಾಕವಿ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ವಿದ್ಯೆಯನ್ನು ಯಾತಕ್ಕಾಗಿ ಅಭ್ಯಾಸ ಮಾಡಬೇಕು ಎಂಬ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ವಿದ್ಯೆಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಕೇವಲ ಪ್ರಬೋಧಕ್ಕಲ್ಲ, ಅರಿವಿಗೋಸ್ಕರ ಅಲ್ಲ, ಕೇವಲ ಒಂದು ಮಾಹಿತಿಯ ಜ್ಞಾನಕ್ಕೋಸ್ಕರ ಅಲ್ಲ, ವಿದ್ಯೆ ತಗೊಳ್ತಕ್ಕಂಥದ್ದು ಸಂಸ್ಕಾರಕ್ಕೋಸ್ಕರವಾಗಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಪ್ರಬೋಧದ ಜೊತೆಗೆ ವಿನಯವು ಅಂತ ಸೇರಿಸಿದ್ದಾನೆ. ವಿನಯ ಅಂದರೆ ಸಂಸ್ಕಾರ. ಯಾವ ಜ್ಞಾನವು ಕೇವಲ ಅರಿವನ್ನು ಉಂಟು ಮಾಡ್ತದೋ, ಸಂಸ್ಕಾರವನ್ನು ಉಂಟು ಮಾಡುವುದಿಲ್ಲವೋ ಆ ಜ್ಞಾನವು ವ್ಯರ್ಥ. ಅಷ್ಟೇ ಅಲ್ಲ, ಆ ಪ್ರಬೋಧ ವಿನಯವು ಎಂಬುದನ್ನು ಯಾರಿಗೆ ಉಪಮಾನ ಕೊಟ್ಟಿದ್ದಾನೆ ಅಂದರೆ ಲಕ್ಷ್ಮಣ ಶತ್ರುಘ್ನರಿಗೆ, ಅವಳಿ ಮಕ್ಕಳಿಗೆ. ಅವಳಿ ಮಕ್ಕಳಿಗೆ ಉಪಮಾನ ಅಂದರೆ ಒಟ್ಟಿಗೆ ಉಂಟಾಗತ್ತೆ ಅಂತ ಅರ್ಥ. ಅವಳಿ ಜವಳಿ ಮಕ್ಕಳು ಹೇಗೋ ಹಾಗೆ ಜ್ಞಾನ ಮತ್ತು ಸಂಸ್ಕಾರ ಎಂಬುದು ಕಾಳಿದಾಸನ ಅಭಿಪ್ರಾಯ. ಜ್ಞಾನ ಮತ್ತು ಸಂಸ್ಕಾರ ಅವಳಿ ಮಕ್ಕಳಂತೆ ಒಟ್ಟಿಗೆ ಇರಬೇಕು. ಅದಕ್ಕೋಸ್ಕರ ಪ್ರಬೋಧ ವಿನಯಾವಿವ ಸಮ್ಯಗ್ ಆರಾಧಿತಾ ವಿದ್ಯಾ. ಅದು ಯಾವಾಗ ಚೆನ್ನಾಗಿ ಆರಾಧನೆಯನ್ನು ಮಾಡಿದರೆ ಮಾತ್ರ ಉಂಟಾಗ್ತದೆ. ಇಲ್ಲದೆ ಹೋದರೆ ಆಂಶಿಕವಾಗಿ ವಿದ್ಯೆಯನ್ನು ಆರಾಧನೆ ಮಾಡಿದರೆ ಬರೀ ಪ್ರಬೋಧ ಬರಬಹುದು, ಬರೀ ವಿನಯವಂತೂ ಉಂಟಾಗೋದಿಲ್ಲ. ಆದ್ದರಿಂದ ಇದರ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡ್ತಾನೆ. ಶಿಕ್ಷಣದ ತಾತ್ಪರ್ಯವೇನು? ಶಿಕ್ಷಣದ ತಾತ್ಪರ್ಯ ಕೇವಲ ಪ್ರಬೋಧ ಮಾತ್ರವಲ್ಲ, ವಿನಯವೂ ಹೌದು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿ ಜನನವಾಯಿತು, ಬಾಲಕರು ಬೆಳೆದರು. ಸ್ವಾಭಾವಿಕಂ ವಿನೀತತ್ವಂ ತೇಷಾಂ ವಿನಯಕರ್ಮಣ ಮುಮೂರ್ಛ ಸಹಜಂ ತೇಜಃ ಹವಿಷೇವ ಹವಿರ್ಭುಜಾಂ. ಸ್ವಾಭಾವಿಕವಾಗಿಯೇ ವಿನೀತರವರು. ಸ್ವಾಭಾವಿಕವಾಗಿ ಯಾರು ವಿನೀತರಾಗಿದ್ದಾರೋ ಅವರಿಗೆ ವಿದ್ಯೆಯಿಂದ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ವಿನಯ ಉಂಟಾಗ್ತದೆ. ಅದನ್ನು ಸಹಜ ವಿನೀತತೆ ಅಂತ ಹೇಳ್ತಾರೆ. ಜನ್ಮನಾ ಇರತಕ್ಕಂಥ ಒಂದು ಸಂಸ್ಕಾರ. ಮೊದಲೇ ಸಂಸ್ಕಾರ ಇದ್ದ ಪಕ್ಷದಲ್ಲಿ ಸಂಸ್ಕಾರಕ್ಕಾಗಿ ಕೊಡ್ತಕ್ಕಂಥ ವಿದ್ಯೆ ದ್ವಿಗುಣವಾಗಿರ್ತಕ್ಕಂಥ ಸಂಸ್ಕಾರ ಉಂಟು ಮಾಡುತ್ತೆ ಅಂತ ಹೇಳಲಿಕ್ಕೆ ಒಂದು ಉಪಮಾನ ಕೊಟ್ಟಿದ್ದಾನೆ. ಅಗ್ನಿಯಲ್ಲಿ ಸ್ವಾಭಾವಿಕವಾಗಿ ಬೆಳಕಿದೆ, ತೇಜಸ್ಸಿದೆ. ಅಗ್ನಿಯಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ತೇಜಸ್ಸಿಗೆ ಹವಿಸ್ಸನ್ನು ಹಾಕಿದರೆ ಅಗ್ನಿಗೆ ಮತ್ತೂ ಪ್ರಜ್ವಲಿಸುತ್ತೆ ಅಗ್ನಿ. ಅದರಂತೆ ಸ್ವಾಭಾವಿಕವಾಗಿ ವಿನಯವಿದ್ದಲ್ಲಿ ವಿದ್ಯೆಯಿಂದ ಆ ವಿನಯವು ಮತ್ತೂ ಹೆಚ್ಚುತ್ತದೆ, ಶೋಭಿಸ್ತದೆ. ಹೀಗೆ ವಿದ್ಯಾ ವಿನಯೇನ ಶೋಭತೆ ಅಂತ ಹೇಳುವಂತೆ ಸಂಸ್ಕಾರವು ತಾನಾಗಿ ಇದ್ದಾಗ ವಿದ್ಯೆಯು ಅತಿ ಹೆಚ್ಚಿನ ವಿನಯವನ್ನು ಉಂಟು ಮಾಡುತ್ತೆ ಎಂಬ ಒಂದು ಸಂದೇಶವನ್ನು ಕೂಡ
ಇದರ ಮೂಲಕ ಅವನು ಕೊಡ್ತಾ ಇದ್ದಾನೆ. ಈ ರೀತಿ ಜನನವಾಯಿತು. ಆ ವಿದ್ಯೆಯನ್ನು ಕಲ್ತ್ಕೊಂಡ್ರು. ತೇಷಾಂ ದ್ವಯೋರ್ದ್ವಯೋರೈಕ್ಯಂ ಬಿಭಿದೇನ ಕದಾಚನ ಯಥಾ ವಾಯು ವಿಭಾವಸ್ವೋಹೋ ಯಥಾ ಚಂದ್ರ ಸಮುದ್ರಯೋಹೋ. ಅವರಲ್ಲಿ ಒಬ್ಬರ ಜೊತೆ ಸೇರಿಕೊಂಡ್ರು. ರಾಮ ಲಕ್ಷ್ಮಣ, ಭರತ ಶತ್ರುಘ್ನ. ಕೈಕೇಯಿಯ ಪುತ್ರನಾಗಿರ್ತಕ್ಕಂಥ ಲಕ್ಷ್ಮಣ ರಾಮನ ಜೊತೆಯಲ್ಲಿ, ಕೈಕೇಯಿಯ ಪುತ್ರನಾಗಿರ್ತಕ್ಕಂತಹ ಭರತನ ಜೊತೆಯಲ್ಲಿ ಸುಮಿತ್ರೆಯ ಮಗನಾಗಿರ್ತಕ್ಕಂತಹ ಶತ್ರುಘ್ನ, ಹಾಗೆಯೇ ಕೌಸಲ್ಯೆಯ ಮಗನಾಗಿರ್ತಕ್ಕಂತಹ ರಾಮನ ಜೊತೆಯಲ್ಲಿ ಸುಮಿತ್ರೆಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣ. ಈ ರೀತಿ ಒಂದು ಯುಗ್ಮ ರಚನೆ ಆಯಿತು. ಅವರಲ್ಲಿ ಬಹಳ ಪರಸ್ಪರ ಅನ್ಯೋನ್ಯತೆ ಇತ್ತು. ಹೇಗೆ ಅಂದರೆ ಚಂದ್ರ ಸಮುದ್ರಯೋಹೋ, ಚಂದ್ರನಿಗೂ ಸಮುದ್ರನಿಗೂ ಇದ್ದಂಥ ಸಂಬಂಧದಂತೆ ಅಂತ ಹೇಳ್ತಾನೆ ಕಾಳಿದಾಸ. ಚಂದ್ರನು ವೃದ್ಧನಾದಾಗ, ಚಂದ್ರನು ಬೆಳಗಿದಾಗ ಸಮುದ್ರದಲ್ಲಿ ಉಬ್ಬರ ಮತ್ತು ಹಿಡಿತ ಉಂಟಾಗ್ತದೆ. ಯಾವಾಗ ಚಂದ್ರನು ಪೂರ್ಣಿಮೆಯಲ್ಲಿದ್ದಾಗ ಉಬ್ಬರವಾಗುತ್ತೆ, ಚಂದ್ರನ ಅಮಾವಾಸ್ಯೆ ಬಂದಾಗ ಹಿಡಿತವಾಗುತ್ತೆ. ಇದರರ್ಥ ರಾಮನಿಗೆ ವ್ಯಥೆಯಾಯಿತು ಅಂದರೆ ಲಕ್ಷ್ಮಣನಿಗೆ ವ್ಯಥೆಯಾಗುತ್ತೆ. ರಾಮನಿಗೆ ಸಂತೋಷ ಅಂದರೆ ಲಕ್ಷ್ಮಣನಿಗೂ ಸಂತೋಷ, ಭರತನಿಗೆ ಸಂತೋಷ ಅಂದರೆ ಶತ್ರುಘ್ನಿಗೆ ಸಂತೋಷ, ಭರತನಿಗೆ ವ್ಯಥೆ ಅಂದರೆ ಶತ್ರುಘ್ನಿಗೂ ವ್ಯಥೆ ಅಂತ ಅದರ ತಾತ್ಪರ್ಯ, ಉಪಮಾನದ ತಾತ್ಪರ್ಯ. ಈ ರೀತಿ ಇರತಕ್ಕಂಥ ನಾಲ್ವರು ಕೂಡ ಬೆಳೆದು ಅದರಿಂದ ದಶರಥನು ಬಹಳ ಸಂತೋಷಪಟ್ಟು ಗುಣೈರಾರಾಧಯಾಮಾಸುಃ ತೇ ಗುರುಂ ಗುರುವತ್ಸಲಾಃ ತಮೇವ ಚತುರಂತೇಶಂ ರತ್ನೈರಿವ ಮಹಾರ್ಣವಾಃ. ಹೀಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳಿಂದ ಸಮುದ್ರವು ಹೇಗೆ ಬೆಳಗ್ತದೋ ಹಾಗೆ ತಮ್ಮ ಗುಣಗಳಿಂದ ಗುರುವಾಗಿರ್ತಕ್ಕಂತಹ ದಶರಥನನ್ನು ಈ ನಾಲ್ವರು ಮಕ್ಕಳು ಕೂಡ ಆರಾಧನೆ ಮಾಡಿದರು ಎಂಬುದಾಗಿ ಹೇಳ್ತಾನೆ. ಈ ರೀತಿ ರಾಮಲಕ್ಷ್ಮಣ ಭರತ ಜನನವಾಯಿತು, ರಾಮಾವತಾರ ಪ್ರಾರಂಭವಾಯಿತು. ಅವರ ಬಾಲ್ಯ ಬಂದಿದೆ, ಬಾಲಕರಾಗಿದ್ದಾರೆ. ಬಾಲಕರಾಗಿರ್ತಕ್ಕಂತಹ ರಾಮಲಕ್ಷ್ಮಣರೆಲ್ಲರೂ ಕೂಡ 16 ವಯಸ್ಸನ್ನು ಕೂಡ ಇನ್ನೂ ದಾಟಿಲ್ಲ. ಅದಕ್ಕೆ ಮುಂಚೆನೇ ಒಮ್ಮೆ ವಿಶ್ವಾಮಿತ್ರರು ಆ ಸಭೆಗೆ ಆಗಮಿಸ್ತಾರೆ, ರಾಜ್ಯಸಭೆಗೆ ಆಗಮಿಸ್ತಾರೆ.